ಕಲ್ಲು ಬಂಡೆಗಳು ಕೃಷಿಗೆ ಯೋಗ್ಯವಲ್ಲ, ಕಠಿಣ ಹೃದಯ ಆಶೀರ್ವಾದಕ್ಕೆ ಯೋಗ್ಯವಲ್ಲ. ಕಠಿಣ ಹೃದಯವನ್ನು ತೆಗೆದು ಆಶೀರ್ವಾದವನ್ನು ಹೊಂದಬೇಕಾ? ನಮಸ್ಕಾರ, ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಜನರೇ, ಹಿರಿಯರೇ, ಯವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮನ್ನು ಪ್ರೀತಿಸುವ ಮತ್ತೊಂದು ದಿನವನ್ನು ಅನುಗ್ರಹಿಸಿದಂಥ ಲೋಕರಕ್ಷಕನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಚೆನ್ನಾಗಿದ್ದೀರಾ? ಕರ್ತಾದಿ ಕರ್ತನ ಕೃಪೆಯಿಂದ, ಆ ದೇವರ ದಯೆಯಿಂದ ನೀವು ದಿನವನ್ನು ನೋಡುವಂತೆ ಮಾಡಿದ್ದಾರೆ. ಹಾಗಾದರೆ ದೇವರು ಜೀವಂತವಾಗಿದ್ದಾರೆ, ನಮಗೆ ದೇವರು ಸಹಾಯ ಮಾಡುತ್ತಾರೆ. ಆದುದರಿಂದ ಕುಗ್ಗದೆ ಕರುಣೆ ಉಳ್ಳವನು, ಕೃಪೆ ತೋರಿಸುವಾತನು ಆಗಿರುವಂಥ ದೇವರ ಸಮ್ಮುಖಕ್ಕೆ ನಾವು ಬರೋಣ. ದೇವಜನವೇ, ಬೆಳೆಯು ಬಹಳ ಚೆನ್ನಾಗಿ ಬೆಳೆಯಬೇಕಾದರೆ ಭೂಮಿ ಫಲವತ್ತಾಗಿರಬೇಕು, ಇಲ್ಲವೇ ಬೆಳೆ ಬೆಳೀಲಿಕ್ಕೆ ಬೇಕಾದಂಥ ಸೌಕರ್ಯಗಳು ಇರಬೇಕು. ಅದಲ್ಲದೆ ಜಮೀನಿನಲ್ಲಿ ಬಂಡೆಗಲ್ಲುಗಳಿದ್ದರೆ ಅಲ್ಲಿ ಬೆಳೆಯು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ, ಅದು ಕೃಷಿಗೆ ಯೋಗ್ಯವಲ್ಲ. ಹಾಗೆಯೇ ಕಠಿಣ ಹೃದಯ ದೇವರಿಂದ ಯಾವ ಆಶೀರ್ವಾದವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಹಾಗಾದರೆ ಕಠಿಣ ಹೃದಯದಿಂದ ಆಗುವ ನಷ್ಟಗಳೇನು? ಕಠಿಣ ಹೃದಯವನ್ನು ಮೃದು ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ದೇವರ ಆತ್ಮನು ಇವತ್ತಿಗೆ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ್ದಾರೆ ಎಂದು ನೆನೆಸುತ್ತೇನೆ. ಬನ್ನಿ, ಹಾಗಾದರೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-8ನೇ ವಾಕ್ಯ. ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನಿಮ್ಮ ಹಿರಿಯರು ಮಾಡಿದ ಹಾಗೆ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಬೈಬಲ್ ಎಚ್ಚರಿಸುತ್ತಿದೆ. ಮೊದಲು ನಡೆದಂಥ ಅನುಭವದ ಮೇರೆಗೆ ಈ ರೀತಿ ಮಾಡಬೇಡಿರಿ, ಈ ರೀತಿ ಇರಬೇಡಿರಿ ಎಂದು ಹೇಳಿದಾಗ ಇವರ ಪೂರ್ವಿಕರು ದೇವರ ಶಬ್ದಕ್ಕೆ ಕಿವಿಗೊಡದೆ ದೇವರಿಗೆ ಕೋಪವನ್ನೆಬ್ಬಿಸಿ ದೇವರ ಪರೀಕ್ಷೆಯ ದಿನದಲ್ಲಿ ಅವರಿಗೇನಾಯಿತು? ಶಿಕ್ಷೆ ಸಿಕ್ಕಿತು. ಈ ದಿನ ದೇವರು ಅದನ್ನು ನೆನಪಿಸಿ, ನಿಮ್ಮ ಪೂರ್ವಿಕರು ಮಾಡಿದ ತಪ್ಪನ್ನೇ ನೀವು ಮಾಡಬೇಡ್ರಿ, ಆ ರೀತಿ ಮಾಡಿ ಅವರು ಏನಾದರೂ ಶಿಕ್ಷೆ ಅನುಭವಿಸಿದರು, ನೀವಾದರೂ ದೇವರಿಗೆ ಕೋಪವೆಬ್ಬಿಸದೆ ದೇವರನ್ನು ನಿಂದಿಸದೆ, ಅದಕ್ಕೆ ಕಾರಣ ಏನಂದರೆ ಕಠಿಣ ಹೃದಯ, ಗಟ್ಟಿ ಮನಸ್ಸು. ನೋಡಿ, ಯಾವಾಗಲೂ ನಾನು ಹೇಳುತ್ತಾ ಇರುತ್ತೇನೆ, ಒಂದು ಪಾತ್ರೆಯನ್ನು ನೀರು ಹಿಡಿಯುವಾಗ ಕೊಳಕ್ಕೋ ನಲ್ಲಿಗೋ ನೀರು ಚಂಬಿ ರೀತಿ ಇಡಬೇಕು, ಪಾತ್ರೆ ರೀತಿ ಇಡಬೇಕು. ನಾವು ಉಲ್ಟಾ ಹಾಕಿ ಎಷ್ಟು ನೀರು ಒಯ್ದರೂ ಕೂಡ ಒಳಕ್ಕೆ ಹೋಗೋದಿಲ್ಲ. ಕಠಿಣ ಹೃದಯ ಅನ್ನುವಂಥದ್ದು ದೇವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಏನಪ್ಪ ಈ ಕಠಿಣ ಹೃದಯ? ಇದರ ಬಗ್ಗೆ ನಿಮಗೆ ಅರ್ಥ ಆಗಬೇಕಾದ್ರೆ ಕೊನೆಯವರೆಗೂ ವಿಡಿಯೋ ನೋಡಬೇಕು. ಆಗ ನಿಮಗೆ ಗೊತ್ತಾಗ್ತದೆ ನಿಜವಾಗಿಯೂ ನಿಮ್ಮ ಹೃದಯ ಕಠಿಣ ಇದೆಯಾ, ನಿಮ್ಮ ಹೃದಯ ಮೃದುವಾಗಿದೆಯಾ, ದೇವರ ಸ್ವರಕ್ಕೆ ವಿಧೇಯವಾಗುತ್ತಿದೆಯಾ ಎಂದು ಗೊತ್ತಾಗ್ತದೆ. ದೇವಜನವೇ, ಬನ್ನಿ, ಹಾಗಾದರೆ ಮೊದಲನೇ ಕಾರ್ಯ, ಈ ನೀವು ಹೇಳಿದ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ಅಂತ ಹೇಳುವಾಗ ಕಠಿಣ ಹೃದಯವು ಏನು ಮಾಡುತ್ತೆ, ಹೇಗಿರುತ್ತೆ ಅನ್ನುವಂಥದ್ದನ್ನು ಮೊದಲು ನಾವು ನೋಡೋಣ. ಮೊದಲನೇ ವಿಷಯ, ಕಠಿಣ ಹೃದಯ ಇದ್ದರೆ ಅವರೇನು ಮಾಡ್ತಾರೆ ಅಂದರೆ ದೇವರ ವಾಕ್ಯವನ್ನು ನಿರಾಕರಿಸ್ತಾರೆ. ದೇವರ ವಾಕ್ಯ ಅಂದರೆ ಇಷ್ಟ ಇರೋದಿಲ್ಲ. ಎಷ್ಟೋ ಜನರು ಈ ಚಾನಲಲ್ಲಿದ್ದೀರಾ, ಎಷ್ಟೋ ಜನರು ಅನ್ಯರಿದ್ದಾರೆ, ಆದರೆ ಅನೇಕ ಜನರು ವಾಕ್ಯಕ್ಕೆ ಕಿವಿಗೊಡುತ್ತಾ ಇಲ್ಲ, ಬರೀ ಹಾಡುಗಳಿಗಾಗಿ ಬರ್ತಾರೆ. ಯಾಕೆಂದರೆ ಅವರ ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ಬೇಕು,
ಆ ರೀತಿ ಅದನ್ನು ಕೇಳಿಸಿಕೊಳ್ಳುವಾಗ ಏನೋ ಸಮಾಧಾನ ಆಗ್ತದೆ, ಮುದ ನೀಡುತ್ತದೆ, ಮನಸ್ಸಿಗೆ ಚೆನ್ನಾಗಾಗ್ತದೆ. ಆದರೆ ದೇವರ ವಾಕ್ಯ ನಮ್ಮನ್ನು ಹಿಬ್ಬಾಯಿ ಕತ್ತಿಯಂತೆ ಹೇಳುವವರನ್ನು ಕೇಳುವವರನ್ನು ಅದೇನು ಮಾಡುತ್ತದೆ? ವಿಭಾಗಿಸುತ್ತದೆ, ಚುಚ್ಚುತ್ತದೆ, ಸರಿಪಡಿಸುತ್ತದೆ, ಎಚ್ಚರಿಸುತ್ತದೆ, ಗದರಿಸುತ್ತದೆ. ಅದಕ್ಕೆ ಎಷ್ಟೋ ಜನಕ್ಕೆ ಮೆಸೇಜ್ಗಳು ಬೇಡ. ಒಂದು ಸಣ್ಣ ವಾಕ್ಯ ತಗೊಂಡು ಆಶೀರ್ವಾದದ ವಾಕ್ಯ ಹೇಳಿಬಿಟ್ರೆ ಸಂತೋಷ, ಥ್ಯಾಂಕ್ ಯು ಗಾಡ್, ಇವತ್ತು ನೀನು ವಾಗ್ದಾನ ಕೊಟ್ಟಂತೆ ನನಗೆ ಮಾಡುತ್ತಿ, ನಾನು ನಂಬ್ತೇನೆ, ಸಂತೋಷ. ಅದು ಸಾಲದು ದೇವಜನವೇ. ವಾಗ್ದಾನ ಕೇಳಿ ಒಂದೆರಡು ನಿಮಿಷ ಪ್ರಾರ್ಥನೆ ಮಾಡಿ ಹೋದರೆ ಸಾಲದು. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಎಚ್ಚರಿಸಿಕೊಂಡು ಮಾರ್ಪಾಡು ಹೊಂದಿ ಪಶ್ಚಾತ್ತಾಪ ಪಡುವುದು ಬಹಳ ಬಹಳ ಅವಶ್ಯವಾಗಿದೆ. ನೋಡಿ, ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನೀವು ಕಠಿಣ ಮಾಡಿಕೊಳ್ಳಬೇಡ್ರಿ. ಯಾರ ಹೃದಯ ಕಠಿಣವಾಗಿರುತ್ತದೆ ಗೊತ್ತಾ? ಯಾರ ಹೃದಯ ವಾಕ್ಯವನ್ನು ನಿರಾಕರಿಸುತ್ತದೋ ಅವರ ಹೃದಯ ಕಠಿಣವಾಗಿರ್ತದೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಜಕರಿಯನ ಗ್ರಂಥ 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತೀ ರೌದ್ರವು ಅವರ ಮೇಲೆ ಬಿತ್ತು. ನೋಡಿ, ಇದು ನನ್ನ ಸ್ವಂತ ಮಾತುಗಳನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಉದಾಹರಣೆಯಾಗಿ ಬೈಬಲಲ್ಲಿ ಇರುವಂಥ ರೀತಿಯನ್ನು ನೋಡಿರಿ. ಅಲ್ಲಿ ಹೇಳುತ್ತಾ ಇದೆ, ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಏನು ಮಾಡಿದ್ರು? ಕೇಳಬಾರದೆಂದು ತಮ್ಮ ಹೃದಯಗಳನ್ನು ಎಷ್ಟು ಕಠಿಣ ಮಾಡಿಕೊಂಡ್ರು ಅಂದರೆ ವಜ್ರದಷ್ಟು ಕಠಿಣ ಮಾಡಿಕೊಂಡ್ರು. ನಿಮಗೆ ಗೊತ್ತಲ್ಲ, ವಜ್ರ ಕಟ್ ಮಾಡೋಕ್ಕಾಗಲ್ಲಂತೆ, ಸಾಧಾರಣವಾಗಿ ಕಟ್ ಮಾಡೋಕ್ಕಾಗಲ್ಲ. ಅಷ್ಟೊಂದು ಗಟ್ಟಿಯಾಗಿರ್ತದೆ, ಬಹಳ ಗಟ್ಟಿ. ಕಬ್ಬಿಣಕ್ಕಿಂತಲೂ, ಬಂಗಾರ ಬೆಳ್ಳಿಗಿಂತಲೂ, ಕಲ್ಲಿಗಿಂತಲೂ ಗಟ್ಟಿಯಾಗಿರುವುದು ವಜ್ರ. ಅಂಥ ವಜ್ರ ಹೃದಯ, ಕಠಿಣ ಹೃದಯ ಮಾಡಿಕೊಂಡು ಬಿಟ್ಟರೆ ಅವರ ಹೃದಯ, ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರೂ ಆದ ಕಾರಣ ದೇವರು ಏನು ಮಾಡಿದರು? ಅತೀ ರೌದ್ರವು ಅವರ ಮೇಲೆ ಬರುವಂತೆ ಮಾಡಿದರು. ನೋಡಿ, ಅದಕ್ಕೆ ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ದೆ. ಏನಂತ ಹೇಳಿದ್ದೆ? ಕಲ್ಲು ಬಂಡೆಗಳು ಕೃಷಿಗೆ ಯೋಗ್ಯವಲ್ಲ, ಕಠಿಣ ಹೃದಯವು ಆಶೀರ್ವಾದಕ್ಕೆ ಯೋಗ್ಯವಲ್ಲ. ನೋಡಿದ್ರೆ, ಹಾಗೇನೆ ಕಠಿಣ ಹೃದಯ ದೇವರಿಂದ ಆಶೀರ್ವಾದ ಹೊಂದಲಿಕ್ಕೆ ಯೋಗ್ಯವಲ್ಲದೆ ಹೋಗ್ಬಿಡುತ್ತದೆ. ನೀವು ನೋಡ್ತೀರಾ, ವಿಮೋಚನ ಕಾಂಡ ಗ್ರಂಥದಲ್ಲಿ ಒಬ್ಬ ಅರಸನು ಇದ್ದನು. ನಿಮಗೆಲ್ಲ ಗೊತ್ತಿರುವ ಅರಸ ಫರೋಹನು. ಪ್ರತಿ ಸಾರಿ ದೇವರು ತನ್ನ ಮಕ್ಕಳನ್ನು ಬಿಡಿಸಿ ಕಳಿಸು ಎಂದಾಗ ಅವನ ಹೃದಯ ಕಠಿಣ ಆಗ್ತಾ ಇತ್ತು. ಯಾವಾಗ ದೇವರು ಅವನ ಚೊಚ್ಚಲ ಮಗನನ್ನು ಒಡೆದನು, ಅಂದರೆ ಸಾಯುವಂತೆ ಮಾಡಿದನು, ಆಗ ಅವನಿಗೆ ಅರ್ಥ ಆಯಿತು ವೇದನೆ, ನೋವು. ಕೆಲವು ಸಂದರ್ಭಗಳಲ್ಲಿ ನಮ್ಮ ಕಠಿಣ ಹೃದಯ ಬದಲಾಗೋದೇ ಇಲ್ಲ, ದೇವರ ಹತ್ರ ಬರಕ್ಕೆ ಹೋಗಲ್ಲ. ನನ್ನ ಪ್ರಿಯ ದೇವಜನವೇ, ದೇವರು ವಾಕ್ಯ ಹೇಳ್ತದೆ, ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನಿಮ್ಮ ಪೂರ್ವಜರು ವಜ್ರದಷ್ಟು ನೀವು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡ್ರು ಅಂತೆ. ಅಂದರೆ ನಾವು ಇವತ್ತು ವಾಕ್ಯ ಕೇಳಿಸಿಕೊಳ್ಳದ ಹಾಗೆ ಬರೀ ಆಶೀರ್ವಾದಗಳ ಹಿಂದೆ ಹೋದರೆ ನಾವು ನಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳುವ ರೀತಿಯಲ್ಲಿ ಎಂದು ಹೇಳ್ತಾ ಇದೆ. ದೇವರು 10 ಪೀಡೆಗಳನ್ನು ಆ ದೇಶದ ಮೇಲೆ ಕಳಿಸಿದರೂ ದೇವರ ವಾಕ್ಯವನ್ನು ಕೇಳಲಿಲ್ಲ. ದೇವ್ರಿಗೆ ಗೊತ್ತಿತ್ತು, ಅದಕ್ಕೆ ದೇವರು ಅವನ ಹೃದಯನ ಕಠಿಣ ಮಾಡ್ದ. ಇನ್ನು ಆದರೆ ಖಂಡಿತ ಒಂದು ಸಾರಿ ಅವನ ಜೀವಿತವು ಬದಲಾಯಿತು. ನೋಡಿ, ಒಂದು ಉದಾಹರಣೆ ಹೇಳಬೇಕಾದರೆ, ಕೆಲವು ಸಾರಿ ನಮ್ಮ ಹೃದಯವನ್ನು ದೇವರಿಗೆ ಕೊಡುವುದು ಹೇಗೆ ಅಂದರೆ, ಒಂದು ಉದಾಹರಣೆ ಹೇಳ್ತಾರೆ. ಸೂರ್ಯನು ಮೇಣವನ್ನು ಕರಗಿಸಬಲ್ಲನು. ಮೇಣ ಇದ್ದರೆ
ಸೂರ್ಯನ ತಾಪಮಾನಕ್ಕೆ ಕರಗಿ ಹೋಗ್ತದೆ. ಅದೇ ಆ ಸೂರ್ಯನ ಕಿರಣಗಳು ಜೇಡಿಮಣ್ಣನ್ನು ಗಟ್ಟಿ ಮಾಡುತ್ತೆ. ಸೂರ್ಯ ರಶ್ಮಿ ಒಂದೇ, ಸೂರ್ಯನ ಕಿರಣಗಳು ಒಂದೇ, ಆದರೆ ಮೇಣ ಕರಗುತ್ತದೆ, ಮಣ್ಣು ಗಟ್ಟಿಯಾಗುತ್ತದೆ. ನೋಡಿ, ಸಮಸ್ಯೆ ಸೂರ್ಯನದಲ್ಲ, ಸಮಸ್ಯೆ ವಸ್ತುವಿನ ಸ್ವಭಾವ. ದೇವರು ಎಲ್ಲರಿಗೂ ಏಕರೀತಿಯಾಗಿದ್ದರೂ ಕೆಲವರಿಗೆ ಆಶೀರ್ವಾದ ಬರುತ್ತೆ, ಕೆಲವರಿಗೆ ಆಶೀರ್ವಾದ ಹೋಗುತ್ತೆ. ಹೇಗೆ? ಅದೇ ದೇವರ ವಾಕ್ಯ ಹೇಳ್ತಾ ಇರೋದು, ಇವರು ಕಠಿಣ ಮಾಡಿಕೊಂಡಿದ್ದಾರೆ. ಇವರ ಹೃದಯವನ್ನು ಕಠಿಣ ಮಾಡಿಕೊಂಡ್ರೆ ಆಶೀರ್ವಾದಕ್ಕೆ ಯೋಗ್ಯವಲ್ಲ. ಹೃದಯವನ್ನು ಮೃದು ಮಾಡಿಕೊಳ್ಳಬೇಕು, ದೇವರ ಮಾತಿಗೆ ಮನಸ್ಸು ಕೊಡಬೇಕು ಎಂಬುದು ದೇವರ ವಾಕ್ಯ ಹೇಳುತ್ತಿರುವಂಥ ವಿಚಾರವಾಗಿದೆ. ಒಂದು ನಮಗೆ ಗೊತ್ತಾಗುವುದೇನೆಂದರೆ, ಯಾರ ಹೃದಯ ಕಠಿಣವಾಗಿದೆ ಎಂದು ಹೇಳಿದರೆ, ಯಾರ ಹೃದಯ ದೇವರ ವಾಕ್ಯವನ್ನು ಅಂಗೀಕರಿಸುವುದಿಲ್ಲವೋ, ಇಲ್ಲವೇ ದೇವರ ವಾಕ್ಯವನ್ನು, ಎಚ್ಚರಿಕೆಯನ್ನು, ಆಜ್ಞೆಗಳನ್ನು ನಿರಾಕರಿಸುತ್ತದೋ ಅವರ ಹೃದಯ ಕಠಿಣವಾಗಿರುತ್ತದೆ. ಎರಡನೇದಾಗಿ, ಕಠಿಣ ಹೃದಯವು ತಿದ್ದುವುದನ್ನು ವಿರೋಧಿಸ್ತದೆ. ದೇವರ ವಾಕ್ಯ ಆಗಲಿ ದೇವರಾಗಲಿ ನಮ್ಮನ್ನು ತಿದ್ದುವುದಕ್ಕೆ ಪ್ರಯತ್ನಿಸಿದಾಗ ಕಠಿಣ ಹೃದಯ ಏನು ಮಾಡುತ್ತೆ ಗೊತ್ತಾ? ವಿರೋಧಿಸುತ್ತದೆ. ಹಾಗಾದರೆ ಮೊದಲನೇದು, ನೀವು ವಾಕ್ಯವನ್ನು ವಿರೋಧಿಸಿಲ್ಲ ತಾನೇ, ಹಾಗಾದರೆ ನಿಮ್ಮ ಹೃದಯವು ಕಠಿಣ ಅಲ್ಲ. ಆದರೆ ಎರಡನೇ ಪಾಯಿಂಟು, ತಿದ್ದುವುದನ್ನು ನಿರಾಕರಿಸುತ್ತದೆ. ಕೆಲವರು ಬರುವಾಗ ನಿಮ್ಮ ಬಾಯಲ್ಲಿ ಎಲಡಿಕೆ ಹಾಕ್ತಾ ಇದ್ದೀರಾ, ನಿಮ್ಮ ಬಾಯಲ್ಲಿ ಬಿಡಿ ಸಿಗರೇಟ್ ಇಟ್ಕೊಂಡು ಸೇರ್ತಾ ಇದ್ದೀರಾ, ನಿಮ್ಮ ಬಾಯಲ್ಲಿ ಎಣ್ಣೆಯನ್ನು ಕುಡಿತಾ ಇದ್ದೀರಾ, ಅನಸು ಪಾನ್ ಪರಾಕನ್ನು ತಿಂತಾ ಇದ್ದೀರಾ, ಕೆಟ್ಟದನ್ನು ಮಾಡ್ತಾ ಇದ್ದೀರಿ. ಇದೇನು ಬೈಬಲಲ್ಲಿ ಹೇಳಿದೆಯಾ ಪಾಸ್ಟ್ರೇ? ಎಸ್, ನಿಮ್ಮ ದೇಹ ದೇವರ ಆಲಯ, ಕೆಡಿಸಬಾರ್ದು ಅಂತ ಬೈಬಲ್ ಹೇಳಿದೆಯಲ್ಲ. ಬೇಡವೆಂದು ಗೌರ್ಮೆಂಟೇ ಅದರ ಮೇಲೆ ಬರೆದಿದೆ. ಧೂಮಪಾನ, ಮದ್ಯಪಾನ, ನಶೆ ಪದಾರ್ಥಗಳು ಆರೋಗ್ಯಕ್ಕೆ ಹಾನಿಕರ ಅಂತ ಬರೆದಿದೆ. ಗೌರ್ಮೆಂಟೇ ತಪ್ಪು ಅಂತ ಬರೆಯುವಾಗ ಬೈಬಲ್ ಹೇಳಬೇಕಾ ನಿಮಗೆ? ನೀವು ಮಾಡ್ತಾ ಇರೋದು ತಪ್ಪು. ಸಹೋದರಿ ಸಹೋದರ, ವಾಕ್ಯ ಕೇಳ್ತಾ ಇದ್ದೀರಾ, ಆದರೆ ನಿಮ್ಮ ಹೃದಯನ ನೀವು ಗಟ್ಟಿ ಮಾಡ್ಕೊಳ್ತಾ ಇದ್ದೀರಾ, ಕಠಿಣ ಮಾಡ್ಕೊಳ್ತಾ ಇದ್ದೀರಾ, ದೇವರ ಎಚ್ಚರಿಕೆಗಳನ್ನು ನಿರಾಕರಿಸ್ತಾ ಇದ್ದೀರಾ. ಈಗ ಎಷ್ಟು ಜನರು ನಿಮ್ಮಲ್ಲಿ ಇದ್ದೀರಾ? ನನ್ನ ಸಹೋದರಿ ಸಹೋದರ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಈ ವಾಕ್ಯ ನಿಮಗೆ ಇವತ್ತು ಮುಟ್ತಾ ಇದೆ ಅಂದರೆ ದೇವರು ಪರಿತಾಪ ಪಡ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ. ನಾನೆಷ್ಟು ಸಾರಿ ಎಷ್ಟು ಪ್ರಸಂಗಗಳನ್ನು ಇವರು ಕೇಳಿದರು, ಇವರು ಬದಲಾಗ್ತಾ ಇಲ್ಲ, ನಿರಾಕರಿಸ್ತಾ ಇದ್ದಾರೆ, ತಿದ್ದೋದನ್ನು ನಿರಾಕರಿಸ್ತಾ ಇದ್ದಾರೆ. ಯಾವಾಗಲೂ ಮನೆಯಲ್ಲಿ ಜಗಳಗಂಟತನ, ಯಾವಾಗಲೂ ಮನೆಯಲ್ಲಿ ಅಸಮಾಧಾನ, ಅನುಮಾನ ಪಡೋದು, ಯಾವಾಗಲೂ ದುಂದೌತಣ ಮಾಡೋದು, ಇದೆಲ್ಲ ತಪ್ಪೇ. ದೇವರು ಹೇಳ್ತಾರೆ ಹಂಗೆ ಮಾಡಬೇಡ, ಆ ರೀತಿ ಜೀವಿಸಬೇಡ. ಆದರೆ ನಾವು ವಿರೋಧಿ ಆಗಿ ಅಂತ ಹೇಳಿದರೆ ಏನು ಮಾಡೋದು ಪ್ರಿಯದೇವಜನವೇ? ಆದುದರಿಂದ ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ ಎಂದು ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ಕಠಿಣ ಹೃದಯವು ತಿದ್ದುವುದನ್ನು ವಿರೋಧಿಸುತ್ತದೆ. ಜ್ಞಾನೋಕ್ತಿ ಗ್ರಂಥ 29ನೇ ಅಧ್ಯಾಯ 1ನೇ ವಾಕ್ಯ, ಬಹಳವಾಗಿ ಗದರಿಸಿದರೂ ತಗ್ಗದವನು ಹೇಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಎಷ್ಟೋ ಜನರು ದೇವಜನವೇ ಅನಸ ಮೇಲ್ಗಡೆ ಆ ಕ್ಯಾನ್ಸರ್ನ ಬಾಯನ್ನು ಹಾಕಿರ್ತಾರೆ, ಸ್ಮೋಕ್ ಮಾಡೋ ಹತ್ರ ಲಂಗ್ಸನ್ನು ಹಾಕಿರ್ತಾರೆ, ಕುಡಿಯೋದನ್ನ ದೇಹದ ಭಾಗಗಳು ಹಾಕಿರ್ತಾರೆ, ನೋ ಕುಡಿಬೇಡ್ರಿ ಎಚ್ಚರಿಕೆ ಅಂತ ಹಾಕಿರ್ತಾರೆ. ಆದರೂ ಮಾಡಿದರೆ ಬೆಂಗಳೂರಿನ ಕಿಡ್ವಾಯ್ ಹಾಸ್ಪಿಟ್ಲಲ್ಲಿ ಬಂದು ನೋಡ್ರಿ, ಎಂಥ 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 ಕ್ಯಾನ್ಸರ್ಗಳು. ಅಲ್ಲಿ ಎಲ್ಲ ಯಾವುದೋ ಒಂದು ಚಟ ನಶೆ ಇರುವಂಥದ್ದು. ಅವರ ಪರಿಸ್ಥಿತಿಯನ್ನು, ಅವರ ಗೋಳಾಟವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದರ ಮೇಲೆ ಇದ್ದದ್ದನ್ನು ನೋಡಿ ಇವತ್ತು ಇರ್ತೀವಿ ನಾಳೆ ಸಾಯ್ತೀವಿ ಬಿಡ್ರಿ, ತಿಂದು ಸಾಯೋಣ, ಹೆಂಗಿದ್ರು ಸಾಯ್ತೀವಿ, ಏನು ತಿಂದೇ ಇರೋರು, ಕುಡಿದೇ ಇರೋರು, ಮಜಾ ಮಾಡದೇ ಇರೋರು ಹಂಗೆ ಬದುಕೇ ಇರ್ತಾರ? ಹಂಗಲ್ಲ. ಛೀ ಅನಿಸಿಕೊಂಡಂಥ ಜೀವಿತ ಬೇಡ. ಅದು ನಿಮಗೇ ಚೀತು ಅನಿಸ್ಬೇಕು, ಬೇರೊಬ್ಬರು ಚೀತು ಅನಿಸೋದಲ್ಲ. ಹೇಳ್ತದೆ ಪಕ್ಕನೆ ಮುರಿದು ಬೀಳುವರು, ಬಹಳ ಹೇಳ್ತದೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಅರಸನಾದ ಸೌಲನ ಬಗ್ಗೆ, ಸೌಲ ತಿದ್ದಿಕೋ ತಿದ್ದಿಕೋ ಅಂದಾಗ ಅವನು
ವಿರೋಧಿಸ್ತಾ ಏನಾಯಿತು? ಅವನ ಜೀವಿತ ಮುರಿದು ಬಿತ್ತು. ದೇವರೇ, ಅರಸನ ಸ್ಥಾನದಿಂದ ಕೆಳಗೆ ಬಿದ್ದ. ಇವತ್ತು ಆಶೀರ್ವಾದ ಕಳ್ಕೊಳ್ಳೋಕ್ಕೆ ಕಾರಣ ದೇವರು ನಮ್ಮನ್ನು ತಿದ್ದಕ್ಕೆ ಬಂದರೆ ನಾವು ಹೃದಯನ ಕಠಿಣ ಮಾಡಿಕೊಳ್ಳುತ್ತೇವೆ. ನಾವು ತಿದ್ದುವುದನ್ನು ವಿರೋಧಿಸಿದರೆ, ನಿರಾಕರಿಸಿದರೆ ಅದರ ಅರ್ಥ ನಾವು ಕಠಿಣ ಹೃದಯವುಳ್ಳವರು. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತದೆ, ಕಠಿಣ ಹೃದಯವು ದೇವರ ಆಶೀರ್ವಾದಗಳನ್ನು ಕಳೆದುಕೊಳ್ತದೆ. ಕೆಲವರು ಪ್ರಾರಂಭದಲ್ಲಿ ಒಳ್ಳೆಯ ಸ್ಥಾನದಲ್ಲಿರ್ತಾರೆ, ಬರ್ತಾ 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 ಎಲ್ಲ ಕಳ್ಕೊಳ್ತಾರೆ. ಕಾರಣ ಏನು? ದೇವರು ಕೊಡುವ ಆಶೀರ್ವಾದಗಳನ್ನು ಬಿಟ್ಟು ಲೋಕವು ಕೊಡುವ ಆಶೀರ್ವಾದಗಳ ಕಡೆಗೆ ಹೋಗ್ತೇವೆ. ಹಾಗೇನಾಗುತ್ತೆ? ಬರೋದನ್ನು ಯೋಚಿಸಿ ಇರೋದನ್ನು ಕಳ್ಕೊಂಡ ಅನ್ನೋ ರೀತಿಯಲ್ಲಿ ಅಲ್ವಾ, ನಾವು ಆಸೆ ಪಟ್ಟು ಹೋಗುವಾಗ ಅದನ್ನು ಕಳ್ಕೊಳ್ತೇವೆ. ದೇವರ ವಾಕ್ಯ ಹೇಳುತ್ತದೆ ಇಬ್ರಿಯ 3:19 ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಅಂದರೆ ಕಠಿಣ ಹೃದಯ. ದೇವರು ಎಷ್ಟು ಎಚ್ಚರಿಸಿದರೂ, ಎಷ್ಟು ಬುದ್ಧಿ ಹೇಳಿದರೂ ಕೂಡ ದೇವರ ಮಾತಿಗೆ ವಿಧೇಯರಾಗದೇ ಇರುವಂಥ ರೀತಿಯಲ್ಲಿ ಅವರಿದ್ದರು. ನನ್ನ ಪ್ರೀತಿ ದೇವಜನವೇ, ಏಸಾವನು ಒಂದು ಊಟಕ್ಕಾಗಿ ತನ್ನ ಚೊಚ್ಚಲತನವನ್ನು ಕಳೆದುಕೊಂಡನು. ದೇವರ ಮಾತು ಅವನಿಗೆ ಗೊತ್ತಿರಲಿಲ್ವಾ? ಕಠಿಣ ಹೃದಯ. ಬಿಡು ಏನು ಅನ್ನುವಂಥ ಹೃದಯ ಒಳ್ಳೆಯದಲ್ಲ, ಆಶೀರ್ವಾದಕ್ಕೆ ಯೋಗ್ಯವಲ್ಲ, ದೇವರಿಗೆ ಇಷ್ಟವಿಲ್ಲ. ಅದು ನಾನು ಹೇಳ್ತಾ ಇರೋದು, ದೇವರಿಗೆ ಇಷ್ಟ ಇಲ್ಲ. ಹಾಗಾದರೆ ನೀವು ಕೇಳ್ಬೋದು, ಫಸ್ಟ್ರೇ ನನ್ನ ಹೃದಯ ಕೆಲವು ಸಾರಿ ವಾಕ್ಯವನ್ನು ವಿರೋಧಿಸ್ತದೆ, ನನ್ನ ಹೃದಯ ತಿದ್ದುವಿಕೆಯನ್ನು ಬೇಡ ಅಂತದೆ, ಆಶೀರ್ವಾದಗಳನ್ನು ಕಳ್ಕೊಳ್ತಾ ಇದೆ. ಈ ನನ್ನ ಕಠಿಣ ಹೃದಯವನ್ನು ಮೃದು ಮಾಡಿಕೊಳ್ಳೋದು, ಮುಕ್ತಿ ಪಡ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 3:7 ಆದದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ. ನೋಡಿ, ಇವತ್ತು ಅಂತ ಹೇಳ್ತಾ ಇದೆ. ಎಷ್ಟು ಜನರು ನೀವು ಮಾಡ್ತಾ ಇರುವಂಥ ಹೊಲಸು ರೂಢಿಗಳನ್ನು ಬಿಟ್ಬಿಡ್ತೀರಿ? ಇವತ್ತೇ ಡಿಸೆಂಬರ್ 25ಗೆ ಬಿಡ್ತೀನಿ, ಡಿಸೆಂಬರ್ 31ನೇ ಬಿಡ್ತೀನಿ ಫಸ್ಟ್ರೇ ಅಂತ ಅಂದ್ಕೊಳ್ತಾ ಇದ್ದೀರಾ? ನೋ, ಇವತ್ತೇ. ಇದಕ್ಕೇನು ಟೈಮಿಂಗ್ ನೋಡಬೇಕಾಗಿಲ್ಲ. ಇವತ್ತು ದೇವರು ಮಾತಾಡಿದ್ದಾರೆ ಅಂದರೆ ಇವತ್ತು ಅಷ್ಟೇ, ಬೇರೊಂದು ದಿನ ಅಲ್ಲ. ಇವತ್ತೇ ನೀವು ಏನು ಮಾಡಬೇಕು? ಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಇದೆ. ಬಿಡೋಕ್ಕೆ ನಿಮಗೆ ಮನಸ್ಸಿದೆಯಾ? ದೇವರ ಆತ್ಮನ ಚಾಲೆಂಜ್ ಮಾಡ್ತಾ ಇದ್ದಾನೆ. ಬಿಟ್ಬಿಡು ಹೊಲಸುತನ, ಪಾಪನ, ಕೆಟ್ಟತನವನ್ನು, ದೇವರಿಗೆ ಬೇಡದೇ ಇರೋದನ್ನು ಬಿಟ್ಟುಬಿಡು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಅದನ್ನು ನಾವು ಮಾಡ್ತೇವೆ, ನಾವು ನೋಡ್ತಾ ಇದ್ದೇವೆ ಆ ವಾಕ್ಯ. ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಏನಾಗುತ್ತೆ? ಎಹೆಜ್ಕೇಲನ ಗ್ರಂಥ 36:26 ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯ, ಕಠಿಣವಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ಸಹೋದರಿ ಸಹೋದರ, ನಾನು ಎಲ್ಲ ವಿಷಯದಲ್ಲಿ ಚೆನ್ನಾಗಿ ಇದ್ದೀನಲ್ವಾ? ಎಲ್ಲೋ ಒಂದು ಕಡೆ ತಪ್ಪಿರ್ತೀರ. ಒಂದು ವೇಳೆ ತಪ್ಪಿಲ್ಲದೆ ಹೋದರೆ ದೇವರಿಗೆ ಸ್ತೋತ್ರ, ನಿಮ್ಮ ಹೃದಯಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲದೆ ಹೋದರೆ ದೇವರಿಗೆ ನಿಮ್ಮ ಹೃದಯವನ್ನು ಅರ್ಪಣೆ ಮಾಡಿರಿ. ಎಹೆಜ್ಕೇಲ 36:26 ಹೇಳಿದ ಪ್ರಕಾರವಾಗಿ, ದೇವರೇ ನನಗೆ ನೂತನ ಮನಸ್ಸನ್ನು ಕೊಡಪ್ಪ, ನನ್ನ ಮಕ್ಕಳಿಗೂ ನನ್ನ ಮನೆಯವರಿಗೂ ಈ ಕಠಿಣ ಹೃದಯವನ್ನು ತೆಗೆದು ಬಿಡಪ್ಪ, ಮೃದು ಹೃದಯನ ಕೊಡಪ್ಪ. ಆಮೇನ್. ಸೊ ಆ ರೀತಿ ದೇವರ ಸ್ವರಕ್ಕೆ ಕಿವಿಗೊಡಬೇಕು. ದೇವರು ಕೊಡುವಂಥ ಹೊಸ ಹೃದಯವನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮಲ್ಲಿ ಪಶ್ಚಾತ್ತಾಪದ ಹೃದಯ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 51:17 ಒಡೆಯಲಾದ ಹೃದಯವನ್ನು ತಿರಸ್ಕರಿಸುವುದಿಲ್ಲ. ಹೌದು, ಪಶ್ಚಾತ್ತಾಪದ ಜಜ್ಜಿ ಹೋದ ಹೃದಯವನ್ನು ದೇವರು ತಿರಸ್ಕರಿಸುವುದಿಲ್ಲ. ಕಠಿಣ ಹೃದಯವನ್ನು ದೇವರು ತಿರಸ್ಕಾರ ಮಾಡ್ತಾರೆ. ವಾಕ್ಯವನ್ನು ಆಲಿಸುತ್ತಿರುವ ದೇವಜನರೇ, ನಾನೇನು ಚೆನ್ನಾಗಿದ್ದೀನಿ ಅನ್ನುವಂಥ ಮಾತು ಬೇಡ. ದೇವರೇ, ನನ್ನಲ್ಲೇನಾದರೂ ಕಠಿಣತ್ವ ಇದ್ದರೆ, ಕಲ್ಲಾದದಿದ್ದರೆ, ವಜ್ರದಂತೆ ಕಠಿಣವಾದದಿದ್ದರೆ
ನಿನ್ನ ಮಾತಿಗೂ, ತಿದ್ದುವಿಕೆಗೂ, ವಾಕ್ಯಕ್ಕೂ, ನಿನ್ನ ಪ್ರಸನ್ನತೆಗೂ, ಪ್ರಾರ್ಥನೆಗೂ ಯಾವುದಾದರೂ ತಡೆ ಇದ್ದರೆ ಯೇಸುವೆ ದಯಮಾಡಿ ನನ್ನನ್ನು ಕನಿಕರಿಸಯ್ಯ, ನನ್ನ ಮೇಲೆ ಕೃಪೆ ತೋರಿಸು ಎಂದು ಹೇಳಿ ನಾವು ಪ್ರಾರ್ಥಿಸುವುದಾದರೆ, ದೇವರ ವಾಕ್ಯ ಹೇಳ್ತದೆ, ಗಟ್ಟಿ ಹೃದಯ ನಾಶಕ್ಕೆ ದಾರಿ, ಅದೇ ಮೃದು ಹೃದಯ ದೇವರ ಕೃಪೆಗೆ ದಾರಿ ಅಂತ ಹೇಳ್ತದೆ. ಗಟ್ಟಿ ಹೃದಯ ನಾಶಕ್ಕೆ ದಾರಿ. ಫರೋಹನಿಂದ ಕಲಿಬೇಕು. ಏನು? ಗಟ್ಟಿಯಾದ ಹೃದಯದಿಂದ ಒಂದು ಕುಟುಂಬ ನಾಶ ಆಗ್ತದೆ, ದೇಶ ನಾಶ ಆಗ್ತದೆ, ಜೀವನ ನಾಶ ಆಗ್ತದೆ. ಆದರೆ ದಾವೀದನ್ನು ಕಲಿಯಿರಿ, ದಾವೀದನಿಂದ ಕಲಿಯಿರಿ. ಆ ದಾವೀದನ ಮೃದು ಹೃದಯದಿಂದ ಕ್ಷಮೆ, ಅವನ ರಾಜನಾಗುವುದಕ್ಕೆ ಅವಕಾಶ, ಕೃಪೆಯ ಮೇಲೆ ಕೃಪೆಯು ಅವನಿಗೆ ಲಭಿಸಿತು. ಫರೋಹನಂತಿರುತ್ತೀರಾ ಇಲ್ಲವೇ ದಾವೀದನಂತಿರುತ್ತೀರಾ? ಯಾರ ಹೃದಯದಂತೆ ನಿಮ್ಮ ಹೃದಯ? ದೇವರೇ, ರಾಜನಾದರೂ ಕೂಡ ಗರ್ವಿಷ್ಠತನ ಇಲ್ಲದ ದಾವೀದನಂಥ ಮನಸ್ಸನ್ನು ನನಗೆ ಕೊಡಪ್ಪ. ಸೌಲ ಅರಸನು ನೋಡುತ್ತೇವೆ, ಸೌಲ ಅರಸನು ರಾಜತ್ವವನ್ನು ಕಳ್ಕೊಂಡ, ದಾವೀದ ಅರಸನು ಅದನ್ನು ಪಡ್ಕೊಂಡ. ನೀವು ನಾನು ಕಠಿಣ ಹೃದಯ ಇರೋದು ಬೇಡ, ಕೃಪೆಯುಳ್ಳ ದೇವರ ಹಸ್ತವನ್ನು ನಮ್ಮ ಮೇಲಿರಿಸುವಂತೆ, ನಮ್ಮ ಹೃದಯವು ದೇವರು ಮೃದು ಮಾಡುವಂತೆ ಪಶ್ಚಾತ್ತಾಪ ಪಡೋಣ. ಕೆಟ್ಟತನಗಳನ್ನು ಬಿಟ್ಟು ಬಿಡೋಣ, ಪಾಪದ ಕೃತ್ಯಗಳನ್ನು ತ್ಯಜಿಸೋಣ, ದೇವರಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸೋಣ. ದೇವರ ಆತ್ಮನು ಕಾರ್ಯ ಮಾಡುತ್ತಾನೆ. ಕಾರ್ಯ ಮಾಡು ದೇವರೇ, ನನ್ನ ಹೃದಯವನ್ನು ಕರುಣಿಸು, ಕಠಿಣತೆ ತೆಗೆದುಹಾಕೊಂದು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಆಶ್ಚರ್ಯಕರನು ಅದ್ಭುತ ಸ್ವರೂಪನಾದ ದೇವರೇ, ಕಲ್ಲು ಬಂಡೆಗಳನ್ನು ಸೀಳಿ ಸಮ ಮಾಡಿ ಅಯೋಗ್ಯವಾದ ನೆಲವನ್ನು ಯೋಗ್ಯವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರೇ, ನಮ್ಮ ಜೀವಿತಗಳು ಹಾಗೇನೆ ಕಠಿಣವಾಗಿರುವಂಥ ಜೀವಿತಗಳನ್ನು ಕೃಪೆಯಿಂದ ನೀನು ತುಂಬಿಸು ಎಂದು ಬೇಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಈ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಈ ದಿನ ನಮ್ಮ ಮೇಲೆ ನಿನ್ನ ಕೃಪೆ, ಕರುಣೆ, ದಯೆಗಳನ್ನು ತೋರಿಸಿಕೊಡ್ರಿ. ಯೇಸುವಿನ ನಾಮದಲ್ಲಿ ಮೊರೆಯನ್ನು ಆಲಿಸಿ ಯಾರೆಲ್ಲ ತಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ತಮಗೆ ಗೊತ್ತಿರುವಂಥ ವ್ಯಕ್ತಿಗಳು ಬಹಳ ಕಠಿಣವಾಗಿ ಸೌಲನಂತೆ, ಫರೋಹನಂತೆ ಕಠಿಣ ಹೃದಯ, ವಜ್ರದಂಥ ಗಟ್ಟಿಯಾದ ಮನಸ್ಸು ಮಾಡಿಕೊಂಡಿದ್ದಾರೋ ಅವರೆಲ್ಲರನ್ನ ಕರುಣಿಸಿ ದಾವೀದನಂಥ ಮೃದು ಮನಸ್ಸನ್ನು ದಯಪಾಲಿಸಿರಿ. ದೇವರೇ, ನೀವು ಹೇಳ್ತಾ ಇದ್ದೀರಾ, ನಾನು ನಿಮಗೆ ಮೃದು ಮನಸ್ಸನ್ನು ಕೊಡುತ್ತೇನೆ, ಮೃದು ಹೃದಯವನ್ನು ಕೊಡುತ್ತೇನೆ ಎಂದು. ಆ ಮಾತಿನ ವಾಗ್ದಾನದ ಮೇರೆಗೆ ಇವರ ಮನೆಯಲ್ಲಿರುವಂಥ ಯವನ ಮಕ್ಕಳಾಗಿರ್ಬೋದು, ಯಜಮಾನರಾಗಿರ್ಬೋದು, ಯಜಮಾನಿಯರಾಗಿರ್ಬೋದು, ದೇವರೇ ಯಾರೇ ಆಗಿರಲಿ, ಕಠಿಣ ಹೃದಯ, ಕೆಡುಕು ಹೃದಯ, ಕಲ್ಮಶವಿರುವ ಹೃದಯ, ಎಲ್ಲ ಕೆಟ್ಟ ರೂಢಿಗಳಿರುವ ಹೃದಯ ಇದ್ದರೆ ಯೇಸುವಿನ ನಾಮದಲ್ಲಿ ಇವತ್ತು ಈಗಲೇ ಅವರನ್ನು ಸ್ಪರ್ಶಿಸಿರಿ. ಎಲ್ಲ ಕೆಟ್ಟ ರೂಢಿಗಳು ಮೈಲಿಗೆ ಆಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ನಾಮ ಮಹತ್ತನ್ನು ಕಣ್ಣಾರೆ ಇವಳು ಕಾಣುವಂತೆ ನಿನ್ನ ಪರಲೋಕದ ಕೃಪಾಶೀರ್ವಾದಗಳನ್ನು ಇವರಿಗೆ ತೋರಿಸಿಕೊಡ್ರಿ. ಈ ವಾಕ್ಯವನ್ನು ಕೇಳಿದ ಪ್ರತಿ ದೇವ ಮಕ್ಕಳು ನಿನ್ನ ಪರಲೋಕದ ಕೃಪೆಗಳಿಂದ ತುಂಬಿಸಲ್ಪಡಲಿ ಎಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಾರ್ಥನೆ ಕೇಳಿದ್ದೀರಿ, ಸ್ತೋತ್ರ. ಈ ದಿನವೆಲ್ಲ ಇವರ ಪ್ರಯಾಣ, ಕೆಲಸ ಕಾರ್ಯ, ಇವರ ಮಕ್ಕಳ ಜೀವಿತ, ಯವನಸ್ಥರ ಜೀವಿತ, ವೃದ್ಧರ ಜೀವಿತ, ಕಳಕೊಂಡ ಕಾರ್ಯಗಳ ಕುರಿತು ಪ್ರಾರ್ಥಿಸ್ತೇವೆ. ಯೇಸುವೇ, ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವ್ರನ್ನ ಮುಟ್ಟಪ್ಪ, ಅವರ ನೋವುಗಳನ್ನು ತೆಗೆಯಪ್ಪ. ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಅನೇಕ ಕಾರ್ಯಗಳನ್ನು ಅವ್ರು ಮಾಡ್ತಾ ಇರ್ತಾರೆ. ಯೇಸು ನಾಮದಲ್ಲಿ ಕನಿಕರಿಸಿರಿ. ಅವರ ಕುಟುಂಬಗಳಲ್ಲಿರುವಂಥ ಅಸಮಾಧಾನಗಳನ್ನು, ವೇದನೆಗಳನ್ನು, ಅಪಾರ್ಥಗಳನ್ನು ತೆಗೆದುಹಾಕಿರಿ. ಸಮಾಧಾನವನ್ನು ಏರ್ಪಡಿಸಿಕೊಡ್ರಿ. ಅವರ ಕೈ ಹಾಕಿದ ಕೆಲಸಗಳನ್ನು ಆಶೀರ್ವಾದ ಮಾಡಿರಿ. ನಿನ್ನ ಕೃಪೆಗಳಿಂದ ಅವರನ್ನು ಬಲಪಡಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತ ಈ ನಮ್ಮ ಮೊರೆಯನ್ನು ಕೇಳಿದ್ದೀರಾ, ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡುತ್ತೀರೆಂಬುದಾಗಿ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಅದ್ಭುತ ಸ್ವರೂಪನೂ ಆಲೋಚನಾಕರ್ತನೂ ಉಪಕಾರ ಮಾಡುವ ಆತನಾಗಿರುವ ನಮ್ಮ ರಕ್ಷಕನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ಇದುವರೆಗೂ ವಾಕ್ಯಗಳನ್ನು ಆಲಿಸಿ ದೈವಾಶೀರ್ವಾದ ಹೊಂದಿದ್ದೀರಿ ಎಂದು ನಾನು ನಂಬುತ್ತೇನೆ. ದೇವರ ಎಚ್ಚರಿಕೆಯನ್ನು ತೆಗೆದುಕೊಳ್ಳ್ರಿ, ಪಾಪದ ಕೃತ್ಯಗಳನ್ನು ಬಿಟ್ಟು ಬಿಡ್ರಿ. ದೈವಾಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ. ಕರ್ತನು ತಾನೇ ನಿಮ್ಮ ಕುಟುಂಬಗಳ ಸಂಗಡ ಇಂದು ಎಂದು ನಿರಂತರವಾಗಿರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.